ಕಣ್ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗೆಲ್ಲ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕಪ್ಪ ಅಂದರೆ ಅರ್ಧ kg ಫ್ರೆಶ್ ನಾಟಿ ಮಟನ್ನು, 4 ಈರುಳ್ಳಿ, 1-2 ಟೊಮೆಟೊ, 3 ಹಸಿರು ಮೆಣಸಿನ್ಕಾಯಿ, 1 ಕಪ್ ಮೊಸರು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡರು, ಅರಿಶಿಣ, ಉಪ್ಪ, ಮಟನ್ ಮಸಾಲ, ಏಲಕ್ಕಿ, ಮೊರಾಠಿ ಮಗ್ಗು, ಅನಾನಸ್ ಹೂವು, ಲವಂಗ, ಸೋಂಪು ಕಾಳು, ಚಕ್ಕೆ, ಆಮೇಲೆ ಕಸ್ತೂರಿ ಮೇಥೆ, ಆಮೇಲೆ 1-2 ಹೋಳಷ್ಟು ನಿಂಬೆಹಣ್ಣು, ಅಕ್ಕಿ ಮತ್ತೆ ಉಪ್ಪು. ಈ ಸ್ಟವ್ ಹಚ್ಚೋಣ, ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಅರ್ಧ kg ಮಟನ್ ಬಿರಿಯಾನಿ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಿರೋ ವೆಸಲ್ಲು 5 ಲೀಟ್ರ್ ಕುಕ್ಕರು. ಕುಕ್ಕರ್ ಬಿಸಿ ಆದಮೇಲೆ 1 ಕಪ್ಪು ಎಣ್ಣೆ ಹಾಕಬೇಕು. ಆಮೇಲೆ 1 ಸ್ಪೂನು ತುಪ್ಪ ಹಾಕಬೇಕು. ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಆಗಿ ಈ ರೀತಿ ಸೌಂಡ್ ಬರ್ತಿದೆ. ಇವಾಗ ಚಕ್ಕೆ ಹಾಕ್ತಾ ಇದ್ದೀವಿ. ಆಮೇಲೆ ಅನಾನಸ್ ಹೂವು ಹಾಕ್ತಾ ಇದ್ದೀನಿ. ಆಮೇಲೆ ಮರಾಠಿ ಮೊಗ್ಗು ಹಾಕ್ತಾ ಇದ್ದೀನಿ. ಇವಾಗ ಲವಂಗ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಏಲಕ್ಕಿ ಹಾಕ್ದೆ. ಇವಾಗ ಪಲಾವ್ ಎಲೆ, ಕಸ್ತೂರಿ ಮೇಥೆ ಹಾಕ್ತಾ ಇದ್ದೀವಿ. ಸೋಂಪು ಕಾಳು ಹಾಕ್ತಾ ಇದ್ದೀವಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಹಾಕೊಬೇಕು. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿ ಒಂಥರ ಗೋಲ್ಡನ್ ಕಲರ್ ಆಗೋ ತರ ಹುರ್ಕೊಳ್ಳಿ. ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಟೊಮೆಟೊ ಹಾಕ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಪ್ಲೇಟ್ನ ಮುಚ್ಚಿ ಲೋ ಫ್ಲೇಮಲ್ಲಿ ಈರುಳ್ಳಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಈರುಳ್ಳಿ ಬ್ರೌನ್ ಕಲರ್ ಆಗುತ್ತೆ. 1-2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಚೂರು ಕೊತ್ತಂಬರಿ ಸೊಪ್ಪು ಹಾಕೊಂಡು ಕಲಿಸ್ಕೊಳ್ಳಿ. 1 ಸ್ಪೂನು ಅರಿಶಿನ ಪುಡಿ ಹಾಕೊಳ್ಳಿ. ಇವಾಗ 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳಿ. ಖಾರ ಇಷ್ಟಪಡೋರು 1 ಸ್ಪೂನ್ ಹಾಕೋಬಹುದು. ಆದ್ಮೇಲೆ ಧನಿಯಾ ಪುಡಿ ಹಾಕೊಳ್ಳಿ. 1 ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಆಗ ಮಟನ್ ಮಸಾಲ ಹಾಕೊಳ್ಳಿ. ಆಗ 1 ಕಪ್ ಅಷ್ಟು ಮೊಸರು ಹಾಕೊಳ್ಳಿ. ಇವಾಗ ಅರ್ಧ kg ಅಷ್ಟು ಮಟನ್ ಹಾಕೊಳ್ಳಿ. ನಾಟಿ ಮರಿ ಆದ್ರಂತೂ ರುಚಿ ಬಹಳನೇ ಚೆನ್ನಾಗಿರುತ್ತೆ. ಮಟನ್ಗೆ ಮಸಾಲ ಎಲ್ಲ ಇಡ್ಕೋಬೇಕು. ಆ ರೀತಿ ಕಲ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ನೋಡಿ, ಮಟನ್ ಬೇಯ್ತಾ ಇದೆ. ಸ್ವಲ್ಪ ಬಾಡದ್ಮೇಲೆ 2 ಗ್ಲಾಸ್ ಅಕ್ಕಿ ಹಾಕಂತೀರಾ ಅಂದ್ರೆ 3 ಗ್ಲಾಸ್ ನೀರ್ ಹಾಕೊಬೇಕು. ನೀರ್ ಹಾಕಿದ್ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ 4 ವಿಷಲ್ ಕೂಗಿಸ್ಕೊಳ್ಳಿ. ನಾಲ್ಕು ವಿಷಲ್ ಆದ್ಮೇಲೆ ಈ ರೀತಿ ಬೆಂದಿರುತ್ತೆ. ಇವಾಗ ಅಕ್ಕಿನ ಹಾಕ್ಬಿಟ್ಟು 2 ವಿಷಲ್ ಕೂಗಿಸ್ಕೊಬೇಕು. ಕುಕ್ಕರ್ನ ಕ್ಲೋಸ್ ಮಾಡಕ್ಕೂ ಮುಂಚೆ ಹಾಗೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕೊಳ್ಳಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳಿ. ಈಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀವಿ. ಬಿಸಿ ಬಿಸಿಯಾದ ಮಟನ್ ಬಿರಿಯಾನಿ ರೆಡಿ ಆಗಿದೆ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಬಿಸಿ ಬಿಸಿಯಾದ ಮಟನ್ ಬಿರಿಯಾನಿ ರೆಡಿ. ಏನು ಗಮ್ಮಂತಿದೆ ಅಂತೀರಾ ಮಟನ್ ಬಿರಿಯಾನಿ? ನೋಡಿ, ಈ ಮಟನ್ ಬಿರಿಯಾನಿ ಮಾಡೋದಕ್ಕೆ ಯಾವುದೇ ರೀತಿ ರುಬ್ಬೋ ಅಂತಿಲ್ಲ. ಸೊ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು. ನೋಡಿ, ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಬನ್ನಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡೋಣ. ಪೀಸ್ ಎಲ್ಲ ಸೂಪರಾಗಿ ಬಂದಿದೆ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ.